ಬನ್ನಿ ಇವಾಗ ಬ್ರೌನಿ ಹೇಗೆ ಮಾಡ್ಕೊಳ್ಳೋ ಅಂತ ನೋಡೋಣ. ಇವಾಗ ನಾನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಚಾಕ್ಲೇಟ್ ಚಿಪ್ಸನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡೈರೆಕ್ಟ್ ಮೆಲ್ಟ್ ಮಾಡಿದ್ರೆ ಸೀದೋಗಿಬಿಡುತ್ತೆ. ಈ ಥರ ಡಬಲ್ ಬಾಯ್ಲಿಂಗಲ್ಲಿ ಮಾಡಬೇಕು. ಆಮೇಲೆ ಇದಕ್ಕೆ 60 ಗ್ರಾಮಷ್ಟು ಬೆಣ್ಣೆ ಹಾಗೆ 65 ಗ್ರಾಮಷ್ಟು ಸಕ್ಕರೆ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು 125 ml ಅಷ್ಟು ಹಾಲು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನೋಡಿ ಇದು ಮೆಲ್ಟ್ ಆಗ್ತಾ ಬಂದಿದೆ. ಇದು ನಿಮಗೆ ಒಂದು 5 ರಿಂದ 10 ನಿಮಿಷ ಟೈಮ್ ತೊಗೊಳುತ್ತೆ. ಬೇಗ ಮೆಲ್ಟ್ ಆಗುತ್ತೆ, ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಇದಕ್ಕೆ. ಇವಾಗ ಇದು ಚೆನ್ನಾಗಿ ಮೆಲ್ಟ್ ಆಯಿತು. ಇದಕ್ಕೆ ಇವಾಗ 80 ಗ್ರಾಮಷ್ಟು 80 ಗ್ರಾಮ್ಸಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಬೌಲಿಗೆ ನಾನು ಮೈದಾ ಮತ್ತು ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಮೈದಾ 95 ಗ್ರಾಮಷ್ಟು, ಆಮೇಲೆ ಕೋಕೋ ಪೌಡ್ರು 28 ಗ್ರಾಮಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1/4 ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕಬೇಡಿ, ಬೇಕಿಂಗ್ ಪೌಡ್ರೇ ಬೇಕಿದಕ್ಕೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಡ್ರೈ ಇಂಗ್ರೀಡಿಯೆಂಟ್ಸ್ ಒಂದು ಬೌಲಲ್ಲಿ ಹಾಗೆ ವೆಟ್ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಬೌಲಲ್ಲಿ ಎರಡೂ ಮಿಕ್ಸ್ ಮಾಡಬೇಕಿದ್ರೆ ಮಾತ್ರ OTG ಓವೆನನ್ನು ಪ್ರೀ ಹೀಟಿಗೆ ಇಟ್ಕೊಂಡಿಟ್ಬಿಡಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಫಸ್ಟ್ ಏನು ಲಿಕ್ವಿಡ್ ಮಾಡ್ಕೊಂಡಿದ್ನೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮಿಕ್ಸ್ ಮಾಡ್ಕೊಳ್ಬೇಕಿದ್ರೆ ನಿಮ್ಮ OTG ಓವೆನನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಕೊಂಡಿಟ್ಬಿಡಿ. ಯಾಕಂದರೆ ಮಿಕ್ಸ್ ಆದ ತಕ್ಷಣ ಇದನ್ನು ಜಾಸ್ತಿ ಹೊತ್ತು ಇಡಬಾರ್ದು ಹೊರಗಡೆ. ಬೇಕಿಂಗ್ ಪೌಡ್ರ್ ಹಾಕಿರೋದ್ರಿಂದ ಬೇಗ ಆ್ಯಕ್ಟಿವೇಟ್ ಆಗಿ ಆಮೇಲೆ ಬೇಕಿಂಗ್ ಚೆನ್ನಾಗಿ ಆಗಲ್ಲ ಅದು. ಅದಕ್ಕೋಸ್ಕರ OTGಯನ್ನು ಪ್ರೀ ಹೀಟ್ ಮಾಡಬೇಕಿದ್ರೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನಾನು ಒಂದು ಕೇಕ್ ಟಿನ್ನಿಗೆ ಹಾಕ್ಕೊಂಡು ಇದಕ್ಕೆ ಪಾರ್ಚಮೆಂಟ್ ಪೇಪರ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಬೇಕು. 35 ನಿಮಿಷ OTG ಓವನಲ್ಲಿ ಇದನ್ನು ಬೇಕ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದು ಬೇಕಾದ ನಂತರ ಈ ರೀತಿ ಆಗಿದೆ ನೋಡಿ, ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.